ಅಪ್ಪ, ಹ್ಮ್ ಬೆಕ್ಕು ಹುಟ್ಟಿದ್ಮೇಲೆ ಎಷ್ಟ್ ದಿನ ಕಂಡ್ಬಿಡುತ್ತೆ? ದಿನ ಅಂತಲ್ಲ, ಬೆಕ್ಕು ಹುಟ್ಟಿದ್ದು ಒಂದ್ 2, 3, 4 ಗಂಟೆ ಕಂಡ್ಬಿಡುತ್ತೆ. ಓ ಹೌದಾ. ಈ ನಾಯಿ ಮರಿ? ನಾಯಿ ಮರಿ 2 ದಿನ ಕಂಡ್ಬಿಡುತ್ತೆ. ಹಾಗಿದ್ರೆ ಹಸು? ಹಸು ಹುಟ್ಟಿದ ತಕ್ಷಣ ಕಂಡ್ಬಿಡುತ್ತೆ ಅನ್ಸುತ್ತೆ. ಓ ಹೌದಾ. ಹಾಗಿದ್ರೆ ಈ ಗಂಡ್ಮಕ್ಳು ಯಾವಾಗ ಕಂಡ್ಬಿಡ್ತಾರೆ? ಗಂಡು ಮಕ್ಕಳು ಮದುವೆ ಆದ್ಮೇಲೆ ಕಂಡ್ಬಿಡ್ತಾರೆ. ಅಪ್ಪ, ನೀನ್ ಹೇಳಿದ್ ಕರೆಕ್ಟೇ ಅಪ್ಪ. ಗಂಡ್ಮಕ್ಳಿಗೆ ಮದ್ವೆ ಆಗಿದ್ಮೇಲೆ ಕಣ್ ತೆರೆಯೋದು. ಸರ್, ಇವಾಗ ನಿಮ್ ಎಂಟ್ರಿ ಸೀನ್ ಸರ್. ಫುಲ್ ಬಿಲ್ಡಪ್ ಆಗಿ ನಿಮ್ ಎಂಟ್ರಿ ಸೀನ್ ತೋರಿಸ್ತಾ ಇದೀನಿ. ಯಾವ ತರ ಬಿಲ್ಡಪ್ ತೋರ್ಸ್ಬೇಕಂದ್ರೆ ಶರ್ಟ್ ನ ಜಗ ಜಗ ಅಂತ ಹೇಳಿ ಪೆಟ್ನ ಹಿಂಗ್ ತಗೊಂಡು ಕಣ್ಣಿಗೆ ಹಾಕೊಂಡು ಈ ರೀತಿ ತಿರುಗಿ ಸೈಡ್ ಇಂದ ಲುಕ್ ಕೊಟ್ಟು ಆಮೇಲೆ ಸ್ಟೈಲಿಶ್ ಆಗಿ ತಿರ್ಕೊಂಡ್ ನಡ್ಕೊಂಡ್ ಬರ್ಬೇಕು ಸರ್. ಇದೇ ನಿಮ್ ಎಂಟ್ರಿ ಸೀನ್. ಸೂಪರ್ ಆಗಿ ಬರುತ್ತೆ. ಮಾಡ್ತೀರಲ್ಲ ಸರ್? ನಾನು 25 ಸಿನಿಮಾ ಮಾಡಿರೋನು. ಏನೋ ಹೆಣ್ಮಕ್ಳು ಡೈರೆಕ್ಷನ್ ಮಾಡ್ತೀರಂತ ಬಂದಿದೀನಿ ಮಾಮ್. ನನ್ನ ಆಕ್ಟಿಂಗ್ ನೋಡಿ ಶಾಕ್ ಆಗಿ ನಡಗಿ ತಲೆ ತಿರುಗಿ ಬಿದ್ದೋಗ್ಬಿಡ್ತೀರ ನೀವು. ಸರ್, ಅದಕ್ಕೆ ಅಂತ ತಾನೇ ಸರ್ ನಿಮಗೆ ಕರ್ಸಿರೋದು. ದಯವಿಟ್ಟು ತುಂಬಾ ಲೋ ಬಜೆಟ್ ಫಿಲಂ ಇದು, ಚೆನ್ನಾಗಿ ಆಕ್ಟ್ ಮಾಡಿ ಸರ್. ಮ್ಯಾಮ್ ಜ್ಯೂಸ್ ಹೇಳಿದ್ನಲ್ಲ ಮ್ಯಾಮ್. ಸರ್ ಈಗ ತಾನೇ ಹೇಳಿದ್ನಲ್ಲ ಸರ್, ಲೋ ಬಜೆಟ್ ಮೂವಿ ಅಂತ. ಸ್ವಲ್ಪ ಕೋಆಪರೇಟ್ ಮಾಡಿ ಸರ್. ಆಯ್ತು ಆಯ್ತು. ರೆಡಿನಾ ಸರ್? ಏ ಕ್ಯಾಮ್ರಾ ರೆಡಿ, ಕಮಾನ್ ಕಮಾನ್. ಓ ಸಾರಿ ಸರ್ 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 ಸರ್. ಏನಾಯ್ತು ಸರ್? ಏನಿಲ್ಲಮ್ಮ, ಸ್ವಲ್ಪ ಟೇಕ್ ಅದ ಸರ್. ಈಗ ನೋಡಿ ಟೇಕ್ ಹೆಂಗ್ ತಗಂತೀವಿ ನೋಡಿ ಇವಾಗ. ಓಕೆ ಸರ್. ಸರ್, ನೀವು ಇವಾಗ ಸೂಪರ್ ಹೀರೋ ತರ ಕಾಣ್ತಾ ಇದೀರಿ ಸರ್. ರಿಯಲ್ ಹೀರೋ ತರ ಕಾಣ್ತಾ ಇದೀರಿ ಸರ್. ಅಂದ್ರೆ ನಾನು ಹೀರೋ ಅಲ್ವಾ? ನಾನು ಹೀರೋನೇ. ಯಾರು ಮೇಡಮ್ ಹೀರೋ? ನನ್ನ ಅಸಿಸ್ಟೆಂಟ್ ಸರ್. ನಿಮ್ಮ ಅಸಿಸ್ಟೆಂಟ್ ನಾನು ದೂರ ಇರೋ ಕೇಳಿ. ನಾನು ಟೇಕ್ ನೋಡಿ ಇವಾಗ. ರೆಡಿನಾ ಮೇಡಮ್? ರೆಡಿ ಸರ್. ಆಕ್ಷನ್. ಹಲೋ ಮೇಡಮ್. ಬನ್ನಿ ಸರ್. ಹೆಂಗಿತ್ತು ಮೇಡಮ್ ಎಂಟ್ರಿ ಸೀನ್? ಸರ್, ನಿಮ್ಮ ಎಂಟ್ರಿ ಸೀನ್ ನನ್ನ ಅಸಿಸ್ಟೆಂಟ್ ನೋಡಿ ತಲೆ ತಿರುಗಿ ಬಿದ್ದಿದ್ದು ಸರ್. ನೆಸ್ಸಿನ್ ಮ್ಯಾಮ್.
Much later. ಸರಿ ಆಯ್ತು, ಓಕೆ ಬಾಯ್. ಯಾರ ಹತ್ರ ಇಷ್ಟೊತ್ತು ಮಾತಾಡ್ತಿದ್ದೆ? ನಿನ್ ಫ್ರೆಂಡಾ? ಓ, ಎಕ್ಸಾಮ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ರಾ? ಅಯ್ಯೋ ಅಲ್ಲ ಪಾಪ, ಯಾವ್ದೋ ರಾಂಗ್ ನಂಬರ್. ರಾಂಗ್ ನಂಬರ್ ಹತ್ರ ನೀನು 1 ಗಂಟೆ ಮಾತಾಡಿದ್ರೆ ನಿನ್ ಫ್ರೆಂಡ್ ಜೊತೆ ಎಷ್ಟು ಗಂಟೆ ಮಾತಾಡ್ಬೋದು ನೀನು? ಜನ ಹೆಂಗೂ ಇರ್ತಾರ. ಪಾಪ, ಈ ಹುಚ್ಚರು ನೋಡಕ್ ಹೆಂಗಿರ್ತಾರೆ? ಹುಚ್ಚರು ಸೇಮ್ ನಮಗೆ ಮನುಷ್ಯರು ಕೂಡ, ಅವರು ಕೂಡ ಮನುಷ್ಯರ. ಹೌದಾ? ಹೌದು, ಈ ಹುಚ್ಚರು ಯಾಕೆ ಆಗ್ತಾರೆ? ಹುಚ್ಚರು ಅವ್ರಿಗಿರೋ ಟೆನ್ಷನ್ನು ಅಥವಾ ಅವ್ರಿಗಾಗಿರೋ ನೋವು ಅದು ತಲೆಗೆ ಏರ್ಬಿಟ್ಟು ಹುಚ್ಚರಾಗ್ತಾರೆ. ಅವ್ರು ಹುಚ್ಚರು ಹೌದೋ ಇಲ್ವಾ ಅಂತ ಹೇಗ್ ಕಂಡಿಡಿಯೋದು? ಅವ್ರನ್ನ ನೋಡಿ, ಅವ್ರ ಜೊತೆ ಮಾತಾಡಿ, ಅವ್ರ ನಡೆ ನುಡಿ ನೋಡಿ ಅವ್ರು ಹುಚ್ಚರು ಹೌದು ಅಲ್ಲೋ ಅಂತ ಕಂಡುಹಿಡಿಬೋದು. ಓ ಹೌದಾ? ಹಾಗಾದ್ರೆ ನಾನ್ ಹುಚ್ಚಿನ ಅಲ್ವಾ ಅಂತ ನೀನ್ ಹೇಗ್ ಕಂಡಿಡಿತೀಯ? ನಿನಗೆ ನಾ ಸ್ಕೂಲಲ್ಲಿ ಕೆಲಸ ಮಾಡೋದು ಗೊತ್ತಲ್ಲ? ಗೊತ್ತು. ಗೊತ್ತಲ್ಲ? ಅಲ್ಲಿ ಹೋಗಿ ನಾವು ಸ್ಕೂಲಾಗಿ ಅದಿನೋ ಇಲ್ಲ ಅಂತ ನೋಡ್ಕೊಂಡು ಹೋಗು. ವಾವ್, ಈಗ್ಲೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಹುಚ್ಚು ಮಾಡ್ಯದ, ನಾನ್ ಮನೆಯಾಗ ಇದೀನಿ, ಸ್ಕೂಲಾಗ ನೋಡ್ಕೊಂಡ್ ಬರ್ತೇನೆ, ನಾನು ಅದಿನಿಲ್ಲ ಅಂತ. ಇದಕ್ಕಿಂತ ಹುಚ್ಚು ಬೇಕಾ? ಅಯ್ಯೋ, ಓಹೋ, ನಾನು ಹುಚ್ಚಿ ಹೌದಾ ಇಲ್ವಾ ಅಂತ ಟೆಸ್ಟ್ ಮಾಡಕ್ಕೆ ಸ್ಕೂಲಿಗೆ ಹೋಗಿ ನೋಡ್ಕೊಂಬ ಅಂತೀಯಾ? ಮತ್ತೆ ನಾನೇನು ಹುಚ್ಚಿ ಅಲ್ಲ. ನನ್ ಫೋನಲ್ಲಿ ಕರೆನ್ಸಿ ಖಾಲಿ ಆಗಿದೆ, ನಿನ್ ಫೋನ್ ಕೊಡು, ನಿನ್ ಫೋನ್ ಮಾಡಿ ನಾನ್ ಕೇಳ್ತೀನಿ. ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅಯ್ಯ, ಇದಕ್ಕಿಂತ ಹುಚ್ಚರು ಬೇಕಾ? ಅದಕ್ಕೆ ಹೇಳದು ಪಾಗಲ್ ಫ್ಯಾಮಿಲಿ ಅಂತ. ಪಪ್ಪ, ನೀನ್ ಈ ಬ್ಲಾಕ್ ಶರ್ಟ್ ಅಲ್ಲಿ ಹೆಂಗ್ ಕಾಣಿಸ್ತಿದ್ಯಾ ಗೊತ್ತಾ? ಒಳ್ಳೆ ಹೀರೋ ಕಾಣಂಗ್ ಕಾಣಿಸ್ತಿದ್ಯಾ. ಒಂದ್ಸಲಿ ಆ ಕಡೆ ತಿರುಗು, ಈಗ ಸ್ಲೋ ಆಗಿ ಈ ಕಡೆ ತಿರುಗು. ವಾವ್ ಪಪ್ಪ, ಒಂದ್ಸಲಿ ಎದ್ ನಿತ್ಕೋ. ಇಲ್ಲಿ ಕಾಲಿಟ್ ಪೋಸ್ ಕೊಟ್ಟು. ನಾನ್ ನಿನ್ ಮಗಳಾಗೋದಿಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಎಷ್ಟ್ ಬೇಕಿತ್ತು? ಓನ್ಲಿ 5,000 ಪಪ್ಪ. ಯಾಕೆ? ಶಾಪಿಂಗ್ ಹೋಗಕ್ಕೆ. ಓಕೆ, ಕ್ಯಾಶ್ ಆಗುತ್ತಲ್ಲ? ಗೂಗಲ್ ಪೇ ಪಪ್ಪ. ಓಕೆ. ಪಪ್ಪ, ಇದೇನ್ ಬರೀ 5 ರೂಪಾಯಿ ಹಾಕಿದ್ಯಾ? ಅಲ್ಲ, ನೀನೇನಿದ್ರು ಆಕ್ಟ್ ಮಾಡೋದು, ನಾನು ಆಕ್ಟಿಂಗ್ ಮಾಡ್ಸೋದು. ನೀನ್ ಆಕ್ಟು, ನಾನ್ ಡೈರೆಕ್ಟ್ರು. ನೀನ್ ಕೊಟ್ರ ಓಳಿಗೆ 5 ರೂಪಾಯಿನೇ ಹೆಚ್ಚು. ಹೋಗ.
ವಾವ್ ಮಮ್ಮಿ, ಇವತ್ ನೀನು ಹೀರೋಯಿನ್ ತರ ಕಾಣಿಸ್ತಾ ಇದೀಯ. ಮಗಳೇ, ಶಾಪಿಂಗ್ 5,000 ಕೇಳಿದಲ್ಲ, ತಗ ATM ಕಾರ್ಡ್ ಕೊಡ್ತೀನಿ, ಅಳ್ಬೇಡ. ಥ್ಯಾಂಕ್ ಯು. ಬಾಯ್ ಬಾಯ್. ರೀ, ಹಾ ಅವ್ಳು ಕೇಳದಂತೇಳಿ ATM ಕಾರ್ಡ್ ಕೊಟ್ಬಿಟ್ರಲ್ರಿ. ಅಯ್ಯೋ ದಡ್ಡಿ, ATM ಕಾರ್ಡ್ ಕೊಟ್ಟೆ. ATM ಕಾರ್ಡ್ ದುಡ್ಡು ಇರ್ಬೇಕಲ್ವಾ? ಇರ್ಲಿಲ್ವಾ ಅದ್ರಲ್ಲಿ? ಅಯ್ಯೋ, ಸಂಬಳಾಗಿ 3 ತಿಂಗಳಾಗೈತಿ, 1 ರೂಪಾಯಿ ನೀರ ಎಲ್ಲ 0 0 0. ಏನ್